ಅಂಡ್ ಅಲ್ಟ್ರಾಸೌಂಡ್ ಮಾಡ್ಬೇಕಾದ್ರೆ ಅಫ್ಕೋರ್ಸ್ ನಮ್ಮೆಲ್ಲರಿಗೂ ಗೊತ್ತಿರೋದೇನಂದ್ರೆ ಒಂದು ಕಪ್ಲಿಂಗ್ ಏಜೆಂಟ್ ಬಳಸ್ತಾರೆ, ಅಲ್ಟ್ರಾಸೌಂಡ್ ಜೆಲ್ನ ಬಳಸ್ತಾರೆ ಅಂತ. ಈ ಎರಡು ಎಷ್ಟು ಇಂಪಾರ್ಟೆಂಟ್ ಒಂದು ಇಮೇಜ್ ಕ್ವಾಲಿಟಿನ ಎನ್ಹಾನ್ಸ್ ಮಾಡೋದಕ್ಕೆ ಮತ್ತೆ ಅಕ್ಯುರೇಟ್ ರಿಸಲ್ಟ್ ನ ಕೊಡೋದಕ್ಕೆ? ಮೇಡಮ್, ಅದು ಜೆಲ್ ಇಟ್ ಈಸ್ ಕಂಪಲ್ಸರಿ, ಬಿಕಾಸ್ ವಿತೌಟ್ ದಟ್ ಅಲ್ಟ್ರಾಸೌಂಡ್ ವೇವ್ಸ್ ಏನಿರುತ್ತಲ್ಲ, ಸೌಂಡ್ ವೇವ್ಸ್ ಅವ್ರು ಟ್ರಾವೆಲ್ ಮಾಡಲ್ಲ. ದಟ್ ಈಸ್ ಬಿಟ್ವೀನ್ ದ ಪ್ರೋಬ್ ಏನಿರುತ್ತೆ ನಾವು ಯೂಸ್ ಮಾಡ್ತೀವಲ್ಲ ಪೇಷಂಟ್ ಮೇಲೆ ಇಡ್ತೀವಲ್ಲ, ಸೊ ಪ್ರೋಬ್ಗೂ ಸ್ಕಿನ್ಗೂ ಮಧ್ಯದಲ್ಲಿ ಇಟ್ ಆಕ್ಟ್ಸ್ as a coupling agent. So through that sound waves ಹೋಗುತ್ತೆ. Without that it is not possible. And the quality, image quality also ಅದಿಲ್ಲ ಅಂತಂದ್ರೆ image quality ಬರಲ್ಲ. ಓಕೆ. ಸೊ ಪೊಟೆನ್ಷಿಯಲ್ ರಿಸ್ಕ್ಸ್ ಅಥವಾ ಸೈಡ್ ಎಫೆಕ್ಟ್ಸ್ ಏನಾದರೂ ಇದೆಯಾ ಸರ್? ಬಿಕಾಸ್ ವಿತ್ CT ಸ್ಕ್ಯಾನು, MRI ಕೆಲವರು ಮಾಡಿಸಬಾರ್ದಿದ್ನ, ಲೈಕ್ ಪ್ರೆಗ್ನೆನ್ಸಿಲಿ ಅಂತೆಲ್ಲ ಇರುತ್ತೆ, ಅಥವಾ ಪೇಸ್ ಮೇಕರ್ ಹಾಕಿರೋರಿಗೆ ಹುಷಾರಾಗಿ MRI ಮಾಡ್ತಾರೆ, ಆ ಥರ ನಾನು ಹೇಳೋದು. ವಿತ್ ಅಲ್ಟ್ರಾಸೌಂಡ್ ಇಂಥವ್ರು ಮಾಡಿಸಬಾರ್ದು ಅಂತ ಏನಾದ್ರು? ಇಲ್ಲ, ಅಲ್ಟ್ರಾಸೌಂಡ್ ಅಲ್ಲಿ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ, ಏನು ಲಿಮಿಟೇಷನ್ಸ್ ಇಲ್ಲ ಮೇಡಮ್. ಆಕ್ಚುಲಿ ದಟ್ ಇಸ್ ಒನ್ ಆಫ್ ದ ಸೇಫೆಸ್ಟ್ ಎಕ್ಸಾಮಿನೇಷನ್ ಫಾರ್ ಆಲ್. ಇದೇನು ಯಾಕಂದ್ರೆ ಈಗ ಎಕ್ಸ್ರೇ ಹೋದ್ರೆ ಅಲ್ಲಿ ರೇಡಿಯೇಷನ್ ಇರುತ್ತೆ ಅಂತ ಪೇಷಂಟ್ಸ್ ಎಲ್ಲ. ಈಗ ಪ್ರೆಗ್ನೆನ್ಸಿ ಪೇಷಂಟ್ಸ್ ಅಲ್ಲಿ ನಾವು ಎಕ್ಸ್ರೇನು ಮಾಡೋಕ್ಕಾಗಲ್ಲ, CTನೂ ಮಾಡೋಕ್ಕಾಗಲ್ಲ ಅಂತಲ್ಲ, ಬಟ್ ಅವಾಯ್ಡ್ ಮಾಡ್ತೀವಿ. ಸೊ ಈ ತರ ಮಾಡ್ತೀವಿ. ಬಟ್ ಅಲ್ಟ್ರಾಸೌಂಡ್ ಅಲ್ಲಿ ಆ ಥರದ್ದು ಏನೂ ಇದಿಲ್ಲ, ಎಲ್ಲ ಟೈಮಲ್ಲೂ ಸೇಫೆಸ್ಟ್ ಅದು.